ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಕಾರ್ಪೊರೇಷನ್ ಕಮಿಷನರ್ಸು ಮತ್ತು PDDUDC ಅವ್ರಿಗೆಲ್ಲ ಇವತ್ತು ಒಂದು VC ಮಾಡಿದರು. ಆ VCಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವ ವಿಚಾರ ಈ ಬಿ ಖಾತೆ ಆಂದೋಲನ. ಏನಪ್ಪ ಈ ಬಿ ಖಾತೆ ಆಂದೋಲನ ಅಂತ ಹೇಳಿದರೆ 10/9/2024 10/9/2024 ನಮ್ಮ ಮುನ್ಸಿಪಾಲ್ಟೀಸ್ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತರ್ತಿದ್ದಾರೆ. ಆ ತಿದ್ದುಪಡಿ ಏನು ಅಂತ ಕೇಳಿದರೆ, ಈಗ ನಮ್ಮ ಉದಾಹರಣೆಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಕಾರ್ಪೊರೇಷನ್ ಇದೆ, 2 CMCs ಇದ್ದಾವೆ, 4 ಪುರಸಭೆಗಳಿದ್ದಾವೆ ಮತ್ತು 4 ಪಟ್ಟಣ ಪಂಚಾಯತು ಇದೆ. ಸೊ ಇದರಲ್ಲಿ ಸುಮಾರು ಆಸ್ತಿಗಳು ಇದ್ದಾವೆ. ಈ ಆಸ್ತಿಗಳನ್ನು ನಾವು 2 ರೀತಿಯಲ್ಲಿ ವಿಂಗಡಣೆ ಮಾಡ್ಬೋದು. ಒಂದು ರಿಜಿಸ್ಟರ್ಡ್ ರಿಕಗ್ನೈಸ್ಡ್ ಆಸ್ತಿಗಳು ಮತ್ತು ಇನ್ನೊಂದು ಅನ್ಆಥರೈಸ್ಡ್ ಆಸ್ತಿಗಳು. ಅನ್ಆಥರೈಸ್ಡ್ ಆಸ್ತಿಗಳು ಅಂತ ಹೇಳಿದ್ರೆ ಅದು ಯಾವ ಆಸ್ತಿಗಳು ರೆವಿನ್ಯೂ ಲೇಔಟಲ್ಲಿ, ಈಗ ಅದು ಕನ್ವರ್ಷನ್ ಆಗದೇನೆ ಮತ್ತು ಲೋಕಲ್ ಬಾಡೀಸಿಂದ ಲೇಔಟ್ ಪ್ಲ್ಯಾನ್ ತಗೊಳ್ದೇನೆ ಈ ಥರ ರೆವಿನ್ಯೂ ಲೇಔಟ್ಸಲ್ಲಿ ಇರುವ ಆಸ್ತಿಗಳು ಇಸ್ ಅನ್ಆಥರೈಸ್ಡ್ ಆಸ್ತಿಗಳು. ಇದನ್ನು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಲ್ಲಿ. ಅದನ್ನು ಒಂದು ಬಿ ರಿಜಿಸ್ಟರ್ ಅಂತ ಒಂದು ರಿಜಿಸ್ಟರನ್ನು ತಂದು ಅದರಲ್ಲಿ ಎಂಟ್ರಿ ಮಾಡುವುದು ಒಂದು, ತದನಂತರ ಅದು ಅಸೆಸ್ ಮಾಡಿ ಟ್ಯಾಕ್ಸ್ ಫಿಕ್ಸೇಷನ್ ಮಾಡುವುದು, ತದನಂತರ ಅದಕ್ಕೆ ಒಂದು ಖಾತೆ ಬಿ ಖಾತಾ ಅಂತ ಈ ಆಸ್ತಿ ಅಂತ ಒಂದು ಅಪ್ಲಿಕೇಶನ್ ಮುಖಾಂತರ ಕೊಡೋದು ಅನ್ನೋದು ಒಂದು ಆಂದೋಲನ ರೀತಿಯಲ್ಲಿ ಒಂದು ಬಾರಿಗೆ ಮಾತ್ರ ಈ ಅವಕಾಶ ಕೊಡಲಿಕ್ಕೆ ಹೇಳಿದ್ದಾರೆ. ಒಂದು ಬಾರಿ ಮಾತ್ರ, ಅಂದರೆ 3 ತಿಂಗಳಿಗೆ, ಇವತ್ತಿಂದ 3 ತಿಂಗಳ ಒಳಗಾಗಿ ತಾವು ಇದನ್ನು ಮಾಡ್ಕೋಬಹುದು. ಇದು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಈಗ ಏನು ರೆವಿನ್ಯೂ ಲೇಔಟ್ಸಲ್ಲಿ ಆಸ್ತಿಗಳು ಇದೆ ಅದನ್ನು ಟ್ರಾನ್ಸಾಕ್ಟಬಲ್ ಮಾಡಲಿಕ್ಕೆ, ಟ್ರಾನ್ಸಾಕ್ಟಬಲ್ ಅಂತ ಹೇಳಿದರೆ ಏನು, ಈಗ ಆಥರೈಸ್ಡ್ ಇದ್ದರೆ ಅವರವರು ಮಾರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ತಾರೆ. ಬಟ್ ಈಗ ಅನ್ಆಥರೈಸ್ಡ್ ಲೇಔಟ್ಸಲ್ಲಿ, ಈಗ ರೆವಿನ್ಯೂ ಲೇಔಟ್ಸಲ್ಲಿ ಇರುವ ಆಸ್ತಿಗಳನ್ನು ಟ್ರಾನ್ಸಾಕ್ಟ್ ಮಾಡಲಿಕ್ಕೆ, ರಿಜಿಸ್ಟರ್ ಮಾಡಲಿಕ್ಕೆ ಜನರಿಗೆ ಅವಕಾಶ ಇಲ್ಲ. ಸೊ ಈಗ ತಾವು ಈ ಬಿ ಆಸ್ತಿ ಅನ್ನು ತಗೊಂಡ್ಬಿಟ್ರೆ ನೀವು ಮುಂದಿನ ದಿನಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಒಂದು ಇದರಲ್ಲಿ ವಿಶೇಷವಾಗಿ ನೀವು ಗಮನ ಹರಿಸಬೇಕಾಗಿರೋದು, ಈಗ ಒನ್ಸ್ ಇದನ್ನು ನಾವು ಬಿ ಖಾತೆ ಕೊಟ್ಟು ನಿಮಗೆ ಟ್ಯಾಕ್ಸ್ ಅಸೆಸ್ ಮಾಡಿದರೆ, ಈ ಹಿಂದೆ ಅದನ್ನು ಟ್ಯಾಕ್ಸ್ ಅಸೆಸ್ ಮಾಡಿರಲ್ಲ, ಟ್ಯಾಕ್ಸು ಸುಮಾರು ಜನ ಇದಕ್ಕೆ ಕಟ್ಟಿರಲ್ಲ, ಬಟ್ ಅದಕ್ಕೆ ಸುಮಾರು ವಸತಿಗಳು ನಾವು ಮಾಡಿಕೊಟ್ಟಿದ್ದೀವಿ. ಅದು ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಮತ್ತು ಅವ್ರಿಗೆ ಬೆಸ್ಕಾಮಿಂದ ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲನೂ ಇದೆ. ಸೊ ಬಟ್ ಅವರು ಟ್ಯಾಕ್ಸ್ ಕಟ್ಟಿರಲ್ಲ. ಈಗ ಅವರಿಗೆ ಟ್ಯಾಕ್ಸೇಷನ್ ಮಾಡ್ತೀವಿ. ಈ ಹಿಂದೆ ಎಷ್ಟು ತೆರಿಗೆ ಬಾಕಿ ಇತ್ತು ಅದಕ್ಕೆ 2 ಪಟ್ಟು ಅವರು ಟ್ಯಾಕ್ಸ್ ಕಟ್ಟಬೇಕು. ಇದು ಸಾರ್ವಜನಿಕರಿಗೆ ಮಾಹಿತಿ. ಈಗ ಅವರು ಒಂದು ಬಿ ಖಾತೆ ತಗೋಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಟ್ಯಾಕ್ಸೇಷನ್ ಮಾಡೇ ಮಾಡ್ತೀವಿ. ನಿಮ್ಮ ಆಸ್ತಿದು ಎಲ್ಲ ವಿವರಗಳನ್ನು ನಾವು ಬಿ ರಿಜಿಸ್ಟರಲ್ಲಿ ಎಂಟ್ರಿ ಮಾಡಿಸ್ತೀವಿ. ಅದನ್ನು ಒಂದು ತಂತ್ರಾಂಶ ಇದೆ ಈ ಆಸ್ತಿ ಅಂತ, ಅದು ಮುಖಾಂತರ ಮಾಡಿಸ್ತೀವಿ. ಆಮೇಲೆ ಈಗ ಅವರು 1 ಟೈಮ್ ಮಾತ್ರ 2 ಪಟ್ಟು ಆ ತೆರಿಗೆಯನ್ನು ಅವರು ಕಟ್ಟಬೇಕು. 1 ಟೈಮ್ ಮಾತ್ರ. ಈಗ ಮುಂದಿನ ವರ್ಷದಲ್ಲಿ ಅವರು 1 ಪಟ್ಟು ಕಟ್ಟಬೇಕು. ಇದರಲ್ಲಿ ತಾವು ಮುಖ್ಯವಾಗಿ ನೋಡಬೇಕಾಗಿರೋದು, ಇದು ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತೀವಿ. ಬರೀ 3 ತಿಂಗಳು ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ. ಸೊ ನಿಮಗೆ ನಿಮ್ಮ ಆಸ್ತಿಯನ್ನು ಏನು ಈ ರೆವಿನ್ಯೂ ಲೇಔಟ್ಸಲ್ಲಿ ಅನ್ಆಥರೈಸ್ಡ್ ಆಗಿರುವ ಲೇಔಟ್ಸಲ್ಲಿ ಮಾಡಿರುವ ಆಸ್ತಿಯನ್ನು ಈಗ ಬಿ ರಿಜಿಸ್ಟರಲ್ಲಿ ಎಂಟ್ರಿ ಮಾಡಲಿಕ್ಕೆ ಮತ್ತು ಅದನ್ನು ಖಾತೆ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ 1 ಕಾರ್ಪೊರೇಷನ್ ಮತ್ತು 10 ULBs ಇದೆ. ಅದರಲ್ಲಿ ನಾವು ಕೂಡ ವಿಶೇಷವಾಗಿ ಇದನ್ನು ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತೀವಿ. ಹೆಚ್ಚು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಜನರೇ ಅವರವರಾಗಿ ಬಂದು ನಮಗೆ ಅರ್ಜಿ ಹಾಕಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.